ಎಲ್ಲರಿಗೂ ನಮಸ್ಕಾರ. ನಾನು ಯಶ್ ಗೌಡ. ನಾನು ಮಾರ್ಸ್ ಟೊರಾಂಟೊ ಸಂಸ್ಥೆಯ ಒನ್ ಆಫ್ ದ ಕೋ ಫೌಂಡರ್. ಸೊ ನಾನು 45 ಸಿನಿಮಾದ ವಿಜುವಲ್ ಎಫೆಕ್ಟ್ಸ್ನ ನಾನು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಲಾಸ್ಟ್ 2 ವರ್ಷದಿಂದ ಪ್ಲ್ಯಾನಿಂಗ್ ಮತ್ತು ಪ್ರಿಪ್ರೇಷನ್ ಮಾಡಿ ಇವಾಗ ಲಾಸ್ಟ್ 1 ಇಯರಿಂದ ಫುಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಫೈನಲಿ ಫಿಲ್ಮ್ 25th of December ರಿಲೀಸ್ ಆಗ್ತಾಯಿದೆ. ಸೊ ತುಂಬ ಎಕ್ಸೈಟೆಡ್ ಆಗಿ ಫಿಲ್ಮ್ನ ಸ್ಟಾರ್ಟ್ ಮಾಡಿದಾಗ ಕನ್ನಡ ಫಿಲ್ಮಲ್ಲಿ ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು. ಸೊ ಅರ್ಜುನ್ ಜನ್ಯ ಸರ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಫುಲ್ ಫಿಲ್ಮ್ನ ಬರೀ ಎಲ್ಲರೂ ಒಂದು ಸ್ಟೋರಿ ಮಾಡಿರ್ತಾರೆ. ಎಷ್ಟೊಂದು ಸಲ ನಮ್ಗೆ ಗೊತ್ತಿರೋಂಗೆ ಇಲ್ಲಿ ಇಂಡಿಯನ್ ಫಿಲ್ಮ್ಸಲ್ಲಿ ಒಂದು ಸ್ಕ್ರಿಪ್ಟ್ ಕೂಡ ಇಲ್ಲದೇ ಡೈರೆಕ್ಟಾಗಿ ಶೂಟ್ ಮಾಡ್ತಾ ಇರೋದನ್ನು ನೋಡಿದ್ದೀನಿ ನಾನು. ಸೊ ಅಂಥದ್ರಲ್ಲಿ ಇವರು ಫುಲ್ ಆ್ಯನಿಮೇಷನ್ ಪ್ರಿವ್ಯೂಸ್ನ ಮಾಡಿ ಫಿಲ್ಮ್ನ ಎಕ್ಸಾಕ್ಟಾಗಿ ಹಿಂಗೆ ಇರಬೇಕು ಅಂತ ಒಂದು ಬಿಟ್ ಬೈ ಬಿಟ್ಟು ಮಿಸ್ ಮಾಡ್ದೇ ಹಿಂಗೆ ಅವ್ರು ಪ್ಲ್ಯಾನ್ ಮಾಡಿದ್ರು ಅದೇ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಹತ್ರ ಬಂದರು. ಸೊ ಅದಕ್ಕೋಸ್ಕರ ನಮಗೆ ತುಂಬ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ತಕ್ಕಂಗೆ ನಮ್ಮ ಟೊರಾಂಟೋದಲ್ಲಿರೋ ನಮ್ಮ ಎಲ್ಲ ಸೂಪರ್ವೈಸರ್ಗಳು ಈ ಫಿಲ್ಮ್ಗೆ ಒಂದು ಸಾಥ್ ಕೊಟ್ಟು ಈಗ ಅವ್ರು ಆಲ್ರೆಡಿ ಏನು ಮಾಡಿದ್ದಾರೆ ಅದ್ರ ಕಾನ್ಸೆಪ್ಟ್ ಬೇಸ್ಡ್ ಆಗೇ ಒಂದು ಪ್ಲ್ಯಾನಿಂಗ್ನ ನಾವು ಡಿಸೈನ್ ಮಾಡಿ ಡೆವಲಪ್ ಮಾಡಿ ಅದು ಎಲ್ಲದರಲ್ಲೂ ಅಂದರೆ ಒಂದು ವೆಹಿಕಲ್ ಡಿಸೈನ್ ಇರ್ಬೋದು, ವೆಪನ್ ಡಿಸೈನ್ ಇರ್ಬೋದು, ಸೆಟ್ ಡಿಸೈನ್ ಇರ್ಬೋದು, ಕಾಸ್ಟ್ಯೂಮ್ ಡಿಸೈನ್ ಇರ್ಬೋದು, ಈ ಥರದ್ದೆಲ್ಲ ವರ್ಕ್ಗಳನ್ನು ಕೂಡ ನಮ್ಮ ಟೊರಾಂಟೋದಲ್ಲಿ ಎಲ್ಲನೂ ಡಿಸೈನ್ ಮಾಡಿ ಮತ್ತು ಅರ್ಜುನ್ ಸರ್ ತುಂಬ ಪಿಕ್ಕಿ. ಸೊ ಅವ್ರಿಗೆ ಇದೇ ಥರ ಬೇಕು ಅಂತ ಅವ್ರದ್ದೊಂದು ವಿಷನ್ ಇದೆ. ಸೊ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಟೀಮ್ ಸಾಥ್ ಕೊಟ್ಟು ಅದನ್ನು ಡಿಸೈನ್ ಮಾಡಿದ್ದಾರೆ. ಮತ್ತು ಅದಲ್ಲದೆ ನಾವು ಆಲ್ಮೋಸ್ಟ್ ಒಂದು 800 ಆರ್ಟಿಸ್ಟ್ ಅಕ್ರಾಸ್ ದ ಗ್ಲೋಬ್ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಬರೀ ಟೊರಾಂಟೋದಲ್ಲಿ ಅಥವಾ ಇಂಡಿಯಾದಲ್ಲಿರೋ ಆರ್ಟಿಸ್ಟ್ಗಳು ಮಾತ್ರ ಅಂತ ಅಲ್ಲ, ಸೊ ಪ್ರಪಂಚದಲ್ಲಿರೋ ಎಲ್ಲ ಮೂಲೆಯಲ್ಲಿರೋ ಆರ್ಟಿಸ್ಟ್ಗಳು ಕೂಡ ಕೆಲಸ ಮಾಡಿದ್ದಾರೆ. ಸೊ ಅದು ತುಂಬ ಖುಷಿ ಇದೆ. ಸೊ ಕನ್ನಡ ಫಿಲ್ಮಲ್ಲಿ ಕನ್ನಡ ಫಿಲ್ಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಂಡಿಯನ್ ಫಿಲ್ಮಲ್ಲಿ ಈ ಥರದೊಂದು ಕಾನ್ಸೆಪ್ಟ್ನ ಮಾಡಿರೋದು ಒಂದು ತುಂಬ ವಿಭಿನ್ನ ಅಂತ ಹೇಳ್ಬೋದು. ಯಾರು ಮಾಡಿಲ್ಲ. ಸೊ ಇದು ತುಂಬ ಹೊಸತನ ಅಂತ ಹೇಳ್ಬೋದು. ಸೊ ಹಂಗಾಗಿ ನಮಗೆ ಈ ಪ್ರಾಜೆಕ್ಟ್ ಒಂದು ತುಂಬಾ ಡಿಫ್ರೆಂಟ್ ಪ್ರಾಜೆಕ್ಟು. ಸೊ ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಿರೋದು ತುಂಬ ಖುಷಿ ಇದೆ. ಇದು ನಮ್ಮ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ ಅಲ್ಲ, ಇಂಡಿಯಾದಲ್ಲೇ ನಮಗೆ ಫಸ್ಟ್ ಪ್ರಾಜೆಕ್ಟ್ ನಾವು ಮಾಡ್ತಿರೋದು ಇದು. ಸೊ ನಾವು ಹಾಲಿವುಡಲ್ಲಿ ಆಲ್ಮೋಸ್ಟ್ 800 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಲಾಸ್ಟ್ 18 years ಆಫ್ ಎಕ್ಸ್ಪೀರಿಯನ್ಸಲ್ಲಿ. ನಮ್ಮ ಟೀಮಲ್ಲಿರೋ ಸೂಪರ್ವೈಸರ್ಗಳೆಲ್ಲ ಫುಲ್ಲಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಟ್ಯಾಲೆಂಟೆಡ್ ಸೂಪರ್ವೈಸರ್ಸ್ ಹಾಲಿವುಡಲ್ಲಿ ಕೆಲಸ ಮಾಡೋರು. ಸೊ ಅದರಲ್ಲಿ ಒಬ್ಬರು ಜಸ್ಟಿನ್ ಬಂಟ್ ಅಂತ, ಅವರು ಆಸ್ಕರ್ ನಾಮಿನೇಟೆಡ್ ವಿಜುವಲ್ ಎಫೆಕ್ಟ್ ಸೂಪರ್ವೈಸರ್ ಅವರು. ಸೊ ಅವರು ದ ಕ್ರಿಯೇಟರ್ ಅಂತ ಒಂದು ಮಾಡಿದರು. ಅದು ಒನ್ ಆಫ್ ದ ವೆರಿ ಪಾಪ್ಯುಲರ್ ಫಿಲ್ಮ್ ಹಾಲಿವುಡಲ್ಲಿ. ಸೊ ಅವರು ಈ ಫಿಲ್ಮ್ದು ಒಂದು ಲೀಡರ್ಶಿಪ್ ತಗೊಂಡು ಸೊ ಅವರೇ ಸೂಪರ್ವೈಸ್ ಮಾಡಿದರು. ಸೊ ಅದಾದಮೇಲೆ ಅಫ್ಕೋರ್ಸ್ ನಾವು ಸೀನ್ ಬೈ ಸೀನ್, ಸೀಕ್ವೆನ್ಸ್ ಬೈ ಸೀಕ್ವೆನ್ಸ್ ಬೇರೆ ಬೇರೆ ಪಾರ್ಟ್ ಆಫ್ ದ ವರ್ಲ್ಡಲ್ಲಿರೋ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಸೊ ಇದು ಬೇಸಿಕಲಿ ವಿಜುವಲ್ ಎಫೆಕ್ಟ್ಸ್ ಅಂತ ಅಂದರೆ ನೀವು ಎಲ್ಲ ಈಗ ಇಟ್ಸ್ ನಥಿಂಗ್ ಬಟ್ ಈ ಡೈರೆಕ್ಟರ್ ಅಥವಾ ಒಂದು ಕ್ರಿಯೇಟಿವ್ ಪರ್ಸನ್ದು ವಿಜುವಲ್ನ ಸ್ಕ್ರೀನ್ ಮೂಲಕ ತೋರಿಸುವಂಥದ್ದೊಂದು ಎಫರ್ಟ್ ಅಂತ ಅನ್ಬೋದು. ಸೊ ಇನ್ ಲೇಮನ್ ಸೆನ್ಸ್. ಸೊ ಅದಕ್ಕೆ ಅಫ್ಕೋರ್ಸ್ ಲಾಟ್ ಆಫ್ ಟೆಕ್ನಾಲಜಿ ಇರ್ಬೋದು, ಅದು ಟೂಲ್ಸ್ ಆ್ಯಂಡ್ ಸಾಫ್ಟ್ವೇರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ ಮತ್ತು ಟ್ಯಾಲೆಂಟ್ ಎಲ್ಲನೂ ಕೂಡ ಬೇಕಾದರೂ ಕೂಡ ಬೈ ದ ಎಂಡ್ ಆಫ್ ದ ಡೇ ದ ಹೋಲ್ ಗೋಲ್ ಏನಂದರೆ ಒಂದು ಕ್ರಿಯೇಟಿವ್ ಪರ್ಸನ್ ಅಂದರೆ ನಮ್ಮ ಡೈರೆಕ್ಟರ್ ಆಗ್ಬೋದು ಅಥವಾ ಬೇರೆ ಯಾರೇ ಕ್ರಿಯೇಟಿವ್ ವಿಷನ್ ಏನಿದೆ ಅದನ್ನು ಸ್ಕ್ರೀನ್ ಮೇಲೆ ತರುವಂಥದ್ದೊಂದು ಪ್ರಯತ್ನ. ಸೊ ಈ ಕೇಸಲ್ಲಿ ಏನಂತಂತಂದರೆ ಈ ಫಿಲ್ಮ್ ಒಂದು ಫ್ಯಾಂಟಸಿಕಲ್ ಸೈನ್ಸ್ ಫಿಕ್ಷನ್ ಫಿಲ್ಮ್ ಇದು. ಸೊ ವೆರಿ ಡಿಫ್ರೆಂಟ್ ಫಿಲ್ಮ್. 45 ಇದೆಯಲ್ಲ, ತುಂಬಾ ಡಿಫ್ರೆಂಟ್ ಫಿಲ್ಮ್. ಸೊ ಈ ಫಿಲ್ಮಲ್ಲಿ ಆಲ್ಮೋಸ್ಟ್ ಈಗ ಏನಾಗುತ್ತೆ ಆ ಸೀನಲ್ಲಿ ಆ ಥರದ್ದು ರಿಯಲ್ ವರ್ಲ್ಡಲ್ಲಿ ಇಟ್ ಡಸಂಟ್ ಎಕ್ಸಿಸ್ಟ್. ಸೊ ಇವಾಗ ಅದು ರಿಯಲ್ ವರ್ಲ್ಡಲ್ಲಿ ಇಲ್ಲ ಅಂತಂದಾಗ ಅದನ್ನು ಯಾವ ಥರ ಮಾಡ್ತೀರಾ? ಸೊ ಅಫ್ಕೋರ್ಸ್ ವಿಜುವಲ್ ಎಫೆಕ್ಟ್ಸ್ ಮೂಲಕನೇ ಮಾಡಬೇಕಾಗುತ್ತೆ, ಈ ಟೆಕ್ನಾಲಜಿ ಉಪಯೋಗಿಸ್ಕೊಂಡೇ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಹಾಫ್ ಆಫ್ ದ ಫಿಲ್ಮ್ ಎಂಟೈರ್ಲಿ ಕಂಪ್ಯೂಟರ್ ಜನರೇಟೆಡ್ ಆಗಿದೆ ಈ ಫಿಲ್ಮಲ್ಲಿ. ಸೊ ಅದು ಅಫ್ಕೋರ್ಸ್ ವ್ಯೂವರ್ಸ್ಗೆ ನೋಡಿದ ತಕ್ಷಣವೇ ತುಂಬಾ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸೊ ಯಾಕೆಂತಂದರೆ ಯಾವುದೂ ರಿಯಲ್ ವರ್ಲ್ಡಲ್ಲಿ ಆ ಥರದ್ದಿಲ್ಲ. ಸೊ ಒಂದು ಸೈನ್ಸ್ ಫಿಕ್ಷನ್ ಟೈಪ್ ಫಿಲ್ಮ್ ಇದೆ. ಸೊ ಖಂಡಿತವಾಗ್ಲೂ AI ಅನ್ನೋದು ಇನ್ನೂ ಡೆವಲಪ್ ಆಗ್ತಾ ಇರುವಂಥ ಟೆಕ್ನಾಲಜಿ. ಸೊ ಇದು ಫುಲ್ಲಿ ಒಂದು ಫೀಚರ್ ಫಿಲ್ಮ್ ಕ್ವಾಲಿಟಿಗೆ ಇನ್ನೂ
ಅಷ್ಟೊಂದು ಬಂದಿಲ್ಲ ಇನ್ನು 8 ಬಿಟ್ ಟೆಕ್ನಾಲಜಿ ಅದು. ಸೊ ನಮಗೆ ಒಂದು ಫಿಲ್ಮ್ ಅಂತಂದರೆ ನಮ್ಗೆ ಅಟ್ಲೀಸ್ಟ್ 16 ಬಿಟ್ ಡೆಪ್ತ್ ಇರೋ ಕ್ವಾಲಿಟಿ ಇಮೇಜಸ್ ಬೇಕು. ಸೊ ಅದನ್ನು AI ಇವತ್ತಿನ ಮಟ್ಟಕ್ಕೆ ಇನ್ನೂ ಪ್ರೊಡ್ಯೂಸ್ ಮಾಡುತ್ತೆ ಖಂಡಿತವಾಗ್ಲೂ. ಇನ್ನೊಂದು 2-3-4 ಇಯರ್ಸಲ್ಲಿ ಆ ಟೆಕ್ನಾಲಜಿ ಬರುತ್ತೆ. ಬಟ್ ಫಾರ್ ನಾವು AI ಮೂಲಕ ನಾವು ಪ್ಲ್ಯಾನಿಂಗಿಗೆ ಉಪಯೋಗಿಸ್ಕೊತಾ ಇದ್ದೀವಿ. ಫುಲ್ಲಿ ಎಕ್ಸಿಕ್ಯೂಷನ್ಗೆ AIನ ಉಪಯೋಗಿಸ್ಕೊಳ್ಳೋದು ತುಂಬ ಕಡಿಮೆ ಇವತ್ತಿನ ಮಟ್ಟಿಗೆ. ಬಟ್ AI ಡ್ರಿವನ್ ಅಂತ ಹೇಳ್ಬೋದು. ಸೊ ನಾವು AIನೇ ಡೈರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದ್ರೂ ನಾವು ಡೇ ಟು ಡೇ ಬೇಸಿಸಲ್ಲಿ ಎಲ್ಲನೂ ಕೂಡ ಇವಾಗ ಪ್ರಿಟಿ ಮಚ್ ಎಲ್ಲನೂ ಕೂಡ AI ಡ್ರಿವನ್ ಆಗಿದೆ. ಸೊ ಈವನ್ ಒಂದು ಆಟೋ ಕರೆಕ್ಟ್ ಫಂಕ್ಷನಿಂದ ಹಿಡಿದು ನಾವು ಎಲ್ಲನೂ ಕೂಡ ಫೋನಲ್ಲಿ ಎಲ್ಲ AI ಡ್ರಿವನ್ ಆಗಿರೋದ್ರಿಂದ ಈ ವಿಜುವಲ್ ಎಫೆಕ್ಟ್ಸ್ ಟೆಕ್ನಾಲಜಿಲೂ ಕೂಡ AI ಡ್ರಿವನ್ ಟೂಲ್ಸ್ಗಳಿದ್ದಾವೆ. ಸೊ ಡೈರೆಕ್ಟ್ಲಿ ನಾವು ಯೂಸ್ ಮಾಡಿಲ್ಲ ಅಂದರೂ ಕೂಡ ಇಂಡೈರೆಕ್ಟ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈ ಫಿಲ್ಮ್ ತುಂಬಾ ವಿಭಿನ್ನವಾಗಿರೋದ್ರಿಂದ ನಾನು ತುಂಬ ದೊಡ್ಡ ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್ ತುಂಬಾ ಎಫರ್ಟ್ ಹಾಕಿದ್ದಾರೆ. ಸೊ ಅವರ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇವರಿಬ್ಬರದು ಒಂದು ಮಗು ಅಂತ ಹೇಳ್ಬೋದು. ಸೊ ನಮಗೆಲ್ಲ ತುಂಬ ಇಷ್ಟ ಆಗಿದೆ ಫಿಲ್ಮ್. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಿಲ್ಮ್ನ ಸ್ಕ್ರೀನಲ್ಲಿ ನೋಡಿ. ಥ್ಯಾಂಕ್ ಯು.